ನೋಡಿ, ನೀವು ಹಲ್ವಾ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಹಲ್ವಾ ಮಾಡಿಕೊಂಡು ತಿನ್ಬೋದು. ಮತ್ತು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ನಾನು ಫಸ್ಟಿಗೆ ಸ್ವಲ್ಪ ಸಕ್ಕರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಪೂರ್ತಿ ಕರಗೋವರೆಗೂ ಬಿಟ್ಬಿಡಿ. ಮತ್ತು ಈ ಕಡೆ ಏನೇನು ತೊಗೊಳೋದು ಅಂತ ತೋರಿಸ್ತೀನಿ, ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮತ್ತೆ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ಇಲ್ಲಿ ನೋಡಿ, ನಾನು ಅಲ್ಲಿ ಸಕ್ಕರೆನ ಕರಗೋಕ್ಕಿಟ್ಟಿದ್ದೆ. ಒಂದು ಬಟ್ಲದಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಅಷ್ಟೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದ್ರಾಕ್ಷಿ ಎಲ್ಲ ಯೂಸ್ ಮಾಡ್ಬೋದು. ನಾನೇನಿಲ್ಲಿ ಭಾಳ ಸಾಮಾನು ತೊಗೊಂಡಿಲ್ಲ. ನೀವು ಹಲ್ವಾ ತಿನ್ನಬೇಕು ಅನ್ನಿಸ್ದಾಗ ಕಾರ್ನ್ಫ್ಲವರ್ ಹಿಟ್ಟೆ ಇದ್ದರೆ ಸಾಕು. ನೋಡಿ, ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ, ಎಲ್ಲ ಅರ್ಥಕತ್ತಿ. ಇಲ್ಲಿ ನೋಡಿ, ಕಾರ್ನ್ಫ್ಲವರ್ ಹಿಟ್ಟನ್ನು ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಿಸ್ಕೊತೀನಿ. ನೋಡಿ, ನೀವು ಸಕ್ಕರೆನಾದರೂ ಹಾಕ್ಬೋದು, ಇಲ್ಲಾಂದರೆ ಬೆಲ್ಲನಾದರೂ ಹಾಕ್ಬೋದು. ಇಲ್ಲಿ ನಾನು ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೆಲ್ಲನೂ ಹಾಕ್ಕೋಬೋದು. ಬೆಲ್ಲ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ತುಂಬ ಶೀತ ಆಗಿರೋದ್ರಿಂದ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಆದರೂ ಅದರಲ್ಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ಸ್ವಲ್ಪ ಅಳಕ್ಕಿರಬೇಕು. ಅಂದರೆ ಗಟ್ಟಿನೂ ಕಾಲಿಸ್ಬೇಡಿ, ಭಾಳ ಅಳಕ್ಕಂದರೆ ಲೂಸಾಗಿನೂ ಕಾಲಿಸ್ಬೇಡಿ. ನೋಡಿ, ತೋರಿಸ್ತಾ ಇದ್ದೀನಿ ನಾನು. ಈ ಥರ ನೀವು ಕಲಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ನನ್ನ ಕಡೆ ಕೇಕ್ ಮಾಡೋದು ಕ್ರೇಟ್ ಇಲ್ಲ. ಕ್ರೇಟ್ ಇದ್ದರೆ ನೀವು ಕ್ರೇಟ್ ಯೂಸ್ ಮಾಡಿರಿ. ನಾನು ಈ ಥರ ಒಂದು ಪ್ಲೇಟನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಯಾಕಂದರೆ ಆಮೇಲೆ ನಾವು ಅಲ್ಲಿ ಹಲ್ವಾ ಮಾಡಿದಾಗ ಡೈರೆಕ್ಟಾಗಿ ಹಾಕೋದಕ್ಕೆ ಸರಿ ಆಗಲ್ಲ ಅಂಥೇಳಿ ಈ ಥರ ನಾನು ಒಂದು ಪ್ಲೇಟಿಗೆ ತುಪ್ಪನ ಹಾಕಿಬಿಟ್ಟು ಕಲಸಿಟ್ಟಿದ್ದೀನಿ. ಇಲ್ಲಿ ನೋಡಿ, ಸಕ್ಕರೆನೇನು ಕರಗಾಕಿಟ್ಟಿದ್ದೆಲ್ಲ ಸಕ್ಕರೆನೂ ಕರಗಬೇಕು. ಅದು ಪೂರ್ತಿ ಕರಗಿಬಿಟ್ಟು ಪಾನಕದ ಟೈಪ್ ಬರಬೇಕದು. ಅಲ್ಲಿವರೆಗೂ ನೀವು ಸಕ್ಕರೆನ ಕರಗಿಸ್ಕೊಂಡು ಆಮೇಲೆ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಕಾರ್ನ್ಫ್ಲವರ್ ಹಿಟ್ಟನ್ನು ಸ್ವಲ್ಪನೇ ಅದಕ್ಕೆ ಹಾಕ್ಕೊತ ಬರಬೇಕು. ಸ್ವಲ್ಪ ನೀವು ಫುಡ್ ಕಲರನ್ನು ಹಾಕ್ಬೋದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ನೀವು ಬೆಲ್ಲ ಹಾಕಿದರೆ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸಕ್ಕರೆ ಹಾಕಿದರೆ ಮಾತ್ರ ನೀವು ಫುಡ್ ಕಲರ್ ಸ್ವಲ್ಪ ಹಾಕ್ಬೋದು. ಇಲ್ಲಿ ನೋಡಿ, ಈ ಥರ ಕಲಿಸ್ಕೊತಾನೆ ಇರಬೇಕು. ನೋಡಿ, ನೀವು ಕಲಸೋದನ್ನು ಬಿಟ್ರಿ ಅಂದರೆ ಗಂಟಾಗ್ಬಿಡುತ್ತೆ. ಅದಕ್ಕೆ ಕಲಿಸ್ಕೊತಾನೆ ಒಂದು 10 ನಿಮಿಷಲ್ಲೇ ಹಲ್ವಾ ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತೀರಿ. ಅದಕ್ಕೆ ಹೇಳಿದ್ದು ನಾನು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫ್ರೆಂಡ್ಸ್, ನೋಡಿ, ಯಾರೆಲ್ಲ ಚಾನಲ್ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಈ ಥರ ಗಟ್ಟಿ ಆಗ್ತಾ ಬರುತ್ತಲ್ಲ, ಆವಾಗ ಸ್ವಲ್ಪ ನಾವು ಇದಕ್ಕೆ ತುಪ್ಪ ಆ್ಯಡ್ ಮಾಡ್ಕೋಬೇಕಂದ್ರೆ ತುಪ್ಪನ ಹಾಕ್ಕೋಬೇಕು. ನಾನಿಲ್ಲಿ ಗೋಡಂಬಿನ ಹಾಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ. ಅಲ್ಲಿ ಡೆಕೋರೇಷನಿಗೆ ಬೇರೆನೇ ಹಾಕ್ಕೋಬೇಕಲ್ಲ, ಅದಕ್ಕೆ ಇವಾಗ ನೋಡಿ, ನಾನು ಆವಾಗಲೇ ತೊಗೊಂಡಿದ್ನಲ್ಲ ಪ್ಲೇಟಿಗೆ ಅದನ್ನು ಹಾಕಿಬಿಟ್ಟು ನೀಟಾಗಿ ನೋಡಿ ಕೈಯಿಂದನೇ ಈ ಥರ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಕಾರ್ನ್ಫ್ಲವರ್ ಹಿಟ್ಟು ಹಾಕಿರೋದ್ರಿಂದ ಇದೇನು ಬೇಗ ಇದಾಗಿಬಿಡುತ್ತೆ. ಅದಕ್ಕೆ ಈ ಥರ ಕೈಯಿಂದನೇ ನೀವು ಮುಟ್ಬೋದು. ನೋಡಿ, ನಿಮಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪಿಗೆ ನೀವು ಕಟ್ ಮಾಡ್ಕೋಬೋದು. ನೀವು ಕ್ರೇಟ್ ಅಂದರೆ ಕೇಕ್ ಮಾಡೋ ಕ್ರೇಟ್ ಇತ್ತು ಅಂದರೆ ಇನ್ನೂ ಅನುಕೂಲ. ನನ್ನ ಕಡೆ ಇಲ್ಲ ಅದು, ಹಾಗಾಗಿ ನಾನು ಇದರಲ್ಲೇ ಹಾಕ್ಬಿಟ್ಟು ತೋರಿಸ್ತಿದ್ದೀನಿ. ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಾರ್ನ್ಫ್ಲವರ್ ಹಿಟ್ಟು ಹಾಕಿರೋದ್ರಿಂದ ಇದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನೀವು ಟೇಸ್ಟ್ ಮಾಡಿ ನೋಡಿ. ಬೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಬೆಲ್ಲ ಹಾಕಿಲ್ಲ, ನನ್ನ ಮಗ ಸಕ್ಕರೆ ಹಾಕಿ ಮಾಡು ಮಮ್ಮಿ ಅಂತ ಹೇಳ್ದೆ. ಹಾಗಾಗಿ ಇಲ್ಲಿ ಇನ್ನೊಂದು ಪ್ಲೇಟಿಗೆ ನಾನು ಅದನ್ನು ತಿರುವಿ ಹಾಕ್ಬಿಡ್ತೀನಿ. ನೋಡಿ, ಆವಾಗಲೇ ಏನು ಹಾಕಿದ್ದಲ್ಲ ಹಲ್ವಾನ ನಾನು ತಿರುವಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದೇ ಒಂದು ಸಲ ಟ್ರೈ ಮಾಡಿರಿ. ಮತ್ತು ನೀವು ಯಾರು ಈ ಥರ ಮಾಡಿದ್ರಲ್ಲ ನೋಡಿ, ನಿಮ್ಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪಿಗೆ ಆರಾಮಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿ ಹಲ್ವಾ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ. ಮೇಲ್ಗಡೆ ನೀವು ಸ್ವಲ್ಪ ಪಿಸ್ತಾ ಮತ್ತು ಈ ಥರ ಗೋಡಂಬಿನ ಪೀಸ್ ಆಗಿ ಮಾಡಿ ಹಾಕೋಬೋದು. ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕ್ಬೋದು. ನಾನಿಲ್ಲಿ ಇವಿಷ್ಟು ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಡೆಕೋರೇಷನ್ ಬೇಕಲ್ಲ ಆ ಥರ ಡೆಕೋರೇಷನ್ನ ನೀವು ಮಾಡ್ಕೋಬೋದು. ನೋಡಿ, ತುಂಬ ಸಿಂಪಲ್ ಹಲ್ವಾ ಮಾಡ್ಕೋಬೋದು ನೀವು. ರಾಗಿ ಹಲ್ವಾ ಮತ್ತು ನಾವು ಅಕ್ಕಿ ಹಿಟ್ಟಿಂದು ಹಲ್ವಾ ಸಹಿತ ಮಾಡ್ತಿರ್ತೀವಿ, ಗೋಧಿ ಹಿಟ್ಟಿನ ಹಲ್ವಾನು ಮಾಡ್ತಿರ್ತೀವಿ. ಇದು ಒಂಥರ ಚೆನ್ನಾಗಿದೆ. ನೋಡಿ, ನೀವು ಟ್ರೈ ಮಾಡಿರಿ. ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಇದೇ ಥರ ಸಪೋರ್ಟನ್ನು ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇವಾಗ ನಾನಲ್ಲಿ ಏನು ಪೀಸ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನು ಸಪ್ರೇಟಾಗಿ ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಮಗ ವಿಡಿಯೋ ಮಾಡುವಾಗ ನಂಗೆ ತುಂಬ ತಲೆ ಹಿಡಿಸಿದ ಇವತ್ತು. ಆದರೂ ಪರವಾಗಿಲ್ಲ, ಏನು ಮಾಡೋದು. ನೋಡಿ, ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಇದು ಮಾತ್ರ. ನೀವು ಬೇಕಿದ್ದರೆ ಮೇಲ್ಗಡೆ
ಕೊಬ್ಬರಿ ಪೌಡ್ರ್ ಕೊಕೊನಟ್ ಪೌಡ್ರ್ ಇದ್ರೂ ಸಹಿತ ಉದುರಿಸ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ. ಆದರೆ ಇದನ್ನು ಭಾಳ ದಿವಸ ಇಡೋ ಆಗಿಲ್ಲ, ಒಂದು 3-4 ದಿವಸದಲ್ಲೇ ತಿಂದು ಖಾಲಿ ಮಾಡಬೇಕು. ತಡೆಯೋದಿಲ್ಲ ಇದು, ಅದಕ್ಕೆ ಹೇಳ್ತಾ ಇದ್ದೇನೆ ನೋಡಿ. ಯಾಕೆಂದರೆ ನಾವು ಕಾರ್ನ್ಫ್ಲವರ್ ಹಿಟ್ಟು ಹಾಕಿರ್ತೀವಲ್ಲ, ಅದಕ್ಕೆ ಭಾಳ ದಿವಸ ತಡೆಯೋದಿಲ್ಲ, ಬೇಗನೆ ತಿನ್ನಬೇಕು. ತುಂಬ ರುಚಿ ಕೊಡುವಂತಹ ಹಲ್ವಾ ಮಾಡಿ ತೋರಿಸಿದ್ದೀನಿ. ರೆಸಿಪಿನೂ ಇಷ್ಟ ಆಗಿದೆ, ವಿಡಿಯೋನೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ವಿಡಿಯೋನ ಹಾಗೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಫ್ರೆಂಡ್ಸ್. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಆದರೆ ಈ ಥರ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಮತ್ತು ಬೇಗ ನಾನು ನಿಮಗೆ ಸಿಗ್ತೀನಿ ರೀ.